ರೈತರ ನಾಡಿನ 31 ಜಿಲ್ಲೆಗಳ ರೈತರ ಜ್ವಲಂತ ಸಮಸ್ಯೆಗಳು ಬಹಳ ವಿದ್ಯುತ್ ಸಮಸ್ಯೆ ಇರಬಹುದು ಮತ್ತು ಬಗರ್ ಹುಕುಂ ಸಮಸ್ಯೆ, ಅರಣ್ಯ ಇಲಾಖೆ ಇರಬಹುದು, ಕಬ್ಬು ಬೆಳೆಗಾರ ಕೂಡ ಸಮಸ್ಯೆ ಐತಿ. ಶುಗರ್ ಕಮಿಷನರ್ ಇಲಾಖೆಯನ್ನು ಗಟ್ಟಿ ಮಾಡಿಸೋದಿರ್ಬೋದು. ಅದೇ ರೀತಿಯಾಗಿ ರೈತರ ಸಂಪೂರ್ಣ ಸಾಲ ಮನ್ನಾ ವಿಷಯ, ಯಾಕಂದ್ರೆ ಸಾಲ ಅತಿವೃಷ್ಟಿ, ಅನಾವೃಷ್ಟಿ, ಕೋವಿಡ್ ಇವೆಲ್ಲ ಕಾರಣದಿಂದ ರೈತರ ಆತಂಕದಾಗದಾರು. ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ, ಎಲ್ಲ ಹಾನಿಯಾಗಿ ಹೋಗೈತಿ. ರೈತರಿಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೂಡ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಾಗಿತ್ತು. ಮತ್ತ ಬ್ಯಾಂಕ್ದವ್ರದ ಫೈನಾನ್ಸ್ ಕಿರುಕುಳ ಬಹಳ ರೈತರಿಗೆ ತೊಂದರೆ, ಹರಾಸ್ಮೆಂಟ್ ಆಗದೈತಿ. ಸಾಲ ತುಂಬಕ್ಕೆ ರೈತರಿಗೆ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ಅವನು ಕೂಡ ಸಂಪೂರ್ಣ ಸಾಲ ವಸೂಲಾತಿ ಮಾಡಿ ಸಾಲವನ್ನ ಇವತ್ತು ತಕ್ಷಣ ಸಾಲ ವಸೂಲಾತಿಯನ್ನು ಬಂದ್ ಮಾಡಬೇಕು ಅನ್ನುವಂಥದ್ದು. ಸಾಕಷ್ಟು ನೀರಾವರಿ ಯೋಜನೆಗಳು ಈ ಭಾಗದಾಗ ನೀರಾವರಿ ಯೋಜನೆಗಳನ್ನ ಜಾರಿಗೊಳಿಸಬೇಕಾಗಿತ್ತು. ಯಾಕಂದ್ರೆ ಎಲ್ಲಾ ಜಿಲ್ಲೆ ಒಳಗ ಯೋಜನೆಗಳು ಮಾಡಿ 10 ವರ್ಷ ಆಯ್ತು, ಯಾವ ಕೂಡ ಅವು ಕಂಪ್ಲೀಟ್ ಆಗಿಲ್ಲ. ಇವೇನು ಹಣಕಾಸಿನ ಕೊರತೆ ಐತಿ, ಸರ್ಕಾರ ಹಣಕಾಸಿನ ಕೊರತೆಯನ್ನು ಬಂದ್ ಮಾಡಬೇಕು. ಹೀಗೆ ಹಲವಾರು ನಾಡಿನ ಜ್ವಲಂತ ಸಮಸ್ಯೆಗಳು ಬದ್ದದಾವ್. ಅವೆಲ್ಲ ಕೂಡ ಗಂಭೀರವಾಗಿ ಚಳಿಗಾಲ ಅಧಿವೇಶನ, ಇವತ್ತು ರೈತರ ಅಧಿವೇಶನ ಆಗ್ಬೇಕು. ಅನಾವಶ್ಯಕ ಕಾಲಹರಣ ಮಾಡಿ ಹೋದ್ರಪ್ಪ ಅಂತಂದ್ರ ರೈತರ ಇನ್ನ ಮುಂದೆ, ಯಾಕಂದ್ರೆ ರೈತರ ಗುರ್ಲಾಪುರ ಚಳವಳಿ ಅಂದ್ರೆ ಜನಾಂದೋಲನ ಆಗಿತ್ತು. ರೈತರೆಲ್ಲ ಎಚ್ಚೆತ್ತಾರ. ರೈತರು ಎಚ್ಚೆತ್ತಾರ ಅಂದ್ಮೇಲೆ ಈ 224 ಮಂದಿ ಕೂಡ ರೈತರ ಬದಲು ಗಂಭೀರವಾಗಿ ಚಿಂತನೆ ಮಾಡ್ಬೇಕು. ಯಾಕಂದ್ರೆ ವೋಟ್ ಬ್ಯಾಂಕ್ ಅನ್ನ ಜಾಸ್ತಿ ಕೊಟ್ಟಿರ್ತಕ್ಕಂಥವ್ರು ನಾವು, ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ನಾವು. ಅದಕ್ಕಾಗಿ ತಾವ ಕಾಲಹರಣ ಮಾಡ್ದ ಇದು ಚಳಿಗಾಲ ಅಧಿವೇಶನ, ರೈತರ ಅಧಿವೇಶನ ಆಗ್ಬೇಕು ಅನ್ನುವಂಥದ್ದನ್ನ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ 224 ಮಂದಿ ಶಾಸಕರಿಗೆ ನಾವು ಗಂಭೀರವಾಗಿ ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ. ರೈತರ ಬದಲ ನಿಮ್ಮ ಭಾಗದ ಜ್ವಲಂತ ಸಮಸ್ಯೆಗಳದಾವ, ಆ ಎಲ್ಲಾ ಜ್ವಲಂತ ಸಮಸ್ಯೆಗಳ ಬದಲು ಗಂಭೀರವಾಗಿ ಚರ್ಚೆ ಮಾಡಿ ರೈತರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಮಾಡಬೇಕು. ಇಲ್ಲ ಅಂತಂದ್ರ ನೀವೇನಾದ್ರು ಕಾಲಹರಣ ಮಾಡಿರಪ್ಪ ಅಂದ್ರೆ ರೈತರಿಗೆ ದ್ರೋಹ ಬಗದಂಗ ಆಕತಿ. ನಾಳೆ ನೀವೇನಾದ್ರು ಸರಿಯಾಗಿ ಅಧಿವೇಶನದ ಉತ್ತರ ಕರ್ನಾಟಕ ಜ್ವಲಂತ ಸಮಸ್ಯೆಗಳದಾವ, ಆ ಎಲ್ಲಾ ಸಮಸ್ಯೆಗಳ ಬದಲು ಗಂಭೀರವಾಗಿ ಚರ್ಚೆ ಮಾಡದೆ ಹೋದ್ರ ನಾವು ನಾಳೆ ಈ ಅಧಿವೇಶನ ಮುಗಿದ ನಂತರ ನಿಮ್ ಮನೆಗೆ ಬಂದು ಪ್ರತಿಭಟನೆ ಮಾಡಬೇಕಾಗತ್ತಿ. ಅದಕ್ಕಾಗಿ ಎಚ್ಚೆತ್ತ ಎಲ್ಲಾ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕಾದ ಸರ್ಕಾರ ಒತ್ತಾಯ ಮಾಡ್ತೇವೆ. ಸರ್, ಈಗ ಅಧಿವೇಶನದ ವೇಳೆ ಶಾಸಕರ ಕಡ್ಡಾಯವಾಗಿ ಹಾಜರಾತಿ ಸರಿಯಾಗಿರಲ್ಲ ಸರ್. ಅಂದ್ರೆ ಅಧಿವೇಶನದಲ್ಲಿ ಚರ್ಚೆ ಮಾಡೋದು ದೂರ ಉಳಿತ ಸರ್. ಅಧಿವೇಶನಕ್ಕೆ ಹಾಜರೇ ಆಗಲ್ಲ ಸರ್. ಅಂತ ಶಾಸಕರು ಸಾಕಷ್ಟು ಜನ ಅದಾರ ಸರ್. ಅಧಿವೇಶನ ಕಾಟಾಚಾರಕ್ಕೆ ಅಧಿವೇಶನ ಆದಂಗ ಆಗಿದೆ ಸರ್. ಬೆಳಗಾವಿ ಸುವರ್ಣಸೌಧದಲ್ಲಿ ನಡೀತಕ್ಕಂತ ಅಧಿವೇಶನ ಕಾಟಾಚಾರಕ್ಕೆ ಮಾಡ್ತಾರೇನೋ, ಎಲ್ಲೋ ಒಂದ್ ಕಡೆ ಕಾಟಾಚಾರ ಅದು ಇದೆ. ನಾವು ನೋಡ್ತಾ ಇದೀವಿ ನಿಮ್ಮೆಲ್ಲ ಮೀಡಿಯಾ ದೇವರುಗಳ ಮುಖಾಂತರ ಅದು ಮೋಸ ನಡೀತಾ ಇದೆ. ಯಾಕಂದ್ರೆ ಅದನ್ನ ಸಭಾಪತಿ, ಸಭಾ ಅಧ್ಯಕ್ಷರು, ಈಗೇನವ್ರ ನಮ್ಮ ಇವ್ರು ಅದಾರಲ್ಲ ಸಭಾ ಅಧ್ಯಕ್ಷರು, ಅವ್ರ ಹೆಸರೇನು, ಹೊರಟ್ಟಿ ಸಾಹೇಬ್ರು ಇರ್ಬೋದು, ಮತ್ತೊಬ್ರು ನಮ್ಮ ಖಾದ್ರಿ, ಅವ್ರೇನು ಯುಟಿ ಖಾದರ್, ಅವ್ರ ಬದಲ ಕಠಿಣ ಕ್ರಮ ತಗೋಬೇಕು. ಯಾರ ಅಧಿವೇಶನದಾಗ ಶಾಸಕರು ಭಾಗವಹಿಸುದಿಲ್ಲ, ಆ ಭಾಗದ ಜ್ವಲಂತ ಸಮಸ್ಯೆಗಳು ಬದಲು ಚರ್ಚೆ ಮಾಡುದಿಲ್ಲ, ಅಂತವ್ರ ಶಾಸಕದಿಂದ ಅಮಾನತ್ ಮಾಡ್ತಕ್ಕಂಥದ್ದು ಮಾಡ್ಬೇಕು. ಅವ್ರಿಗೆ ಭಯ ಪ್ರಾರಂಭ ಆಗ್ತದೆ. ಮತ್ತೇನ ಅವ್ರೇನ ಅಧಿವೇಶನ ಬೆಳಗಾವಿ ಒಳಗಿರ್ಲಿ, ಬೆಂಗಳೂರು ಒಳಗಿರ್ಲಿ ನಡೆಸುದೇ ಅದಕ್ಕ. ಈ ಭಾಗದ ಜ್ವಲಂತ ಸಮಸ್ಯೆಗಳು, ಹಳ್ಳಿಗಳು ರಸ್ತೆ ಇಲ್ಲ, ಹಳ್ಳಿ ಒಳಗೆ ರಸ್ತೆಯಲ್ಲಿ ಶಾಸಕರು, ಯಾವ ಶಾಸಕರು ಹಳ್ಳಿ ಒಳಗೆ ರಸ್ತೆ ಮಾಡ್ತಾ ಇಲ್ಲ. ಹಳ್ಳಿ ಒಳಗೆ ಹೊರಗಿಂದ್ರ ನಾವು ರೈತರು ಬರೋದ ನಮ್ಮ ಏನು ನಮ್ಮ ಬೆಳಿತಕ್ಕಂಥ ಬೆಳೆಗಳನ್ನ ತಗೊಂಡ್ಬರೋದು ಕಠಿಣ ಆಗೈತಿ. ಹಳ್ಳಿಗಳ ರಸ್ತೆ ಬದಲು ಮಾತಾಡ್ಬೇಕು. ನಾಡಿನ ಜ್ವಲಂತ ರೈತರ ಸಮಸ್ಯೆ ಅದಾವ. ಅದಕ್ಕಾಗಿ ಎಲ್ಲಾ ಶಾಸಕರು ನಿಮ್ನೆ ನಿದ್ದೆ ಮಾಡಕ್ಕಾಗಿ ಕಳ್ಸಿಲ್ಲ. ನಾವ ಹಳ್ಳಿ ಒಳಗೆ ದನ, ಕರ, ಕುರಿ ಇವನ್ನೆಲ್ಲ ಕಾದ ನಾವೆಲ್ಲ ಕಷ್ಟಪಟ್ಟು ರಕ್ತ ಬೆವರ ಸುರಿಸಿ ನಮ್ ಬದಲು ನಿಮ್ಮನ್ನ ಮಾತಾಡಕ್ಕಾಗಿ ಇವತ್ತು ನಾವು ಓಟ್ ಹಾಕಿರ್ತಕ್ಕಂಥ ಭಿಕ್ಷೆ ಐತಿ. ಆ ಭಿಕ್ಷೆಗಾಗಿ ಆದ್ರೂ ಕೂಡ ರೈತರ ನಾಡಿನ ಹಲವಾರು ಜ್ವಲಂತ ಸಮಸ್ಯೆಗಳ ಬದಲ ಈ ಸಲ ಆದ್ರೂ ಚಳಿಗಾಲ ಅಧಿವೇಶನದಾಗ ಎಲ್ಲಾ ಕಡ್ಡಾಯವಾಗಿ ಎಲ್ಲಾ ಶಾಸಕರು ಭಾಗವಹಿಸಬೇಕು. ಇಲ್ಲ ಅಂತಂದ್ರ ನೀವು ಇವತ್ತು ಜನರ ದ್ರೋಹಿಗಳಾಗ್ತೀರಿ. ಭಾಗವಹಿಸಲಿಲ್ಲ ಅಂತಂದ್ರ ನೀವು ಜನರ ದ್ರೋಹಿಗಳಾಗ್ತೀರಿ. ಆ ದ್ರೋಹತನ ಪಡ್ಕೋಕ್ ಹೋಗ್ಬೇಡ್ರಿ. ಕಡ್ಡಾಯವಾಗಿ ಏನು 8 ತಾರೀಕು ಚಳಿಗಾಲ ಅಧಿವೇಶನ ಪ್ರಾರಂಭ ಆಕತಿ. 224 ಮಂದಿ ಕಡ್ಡಾಯವಾಗಿ ಹಾಜರಿದ್ದ ನಾಡಿನ ಜ್ವಲಂತ ಸಮಸ್ಯೆಗಳ ಬದಲು ಸಮಸ್ಯೆಯನ್ನು ಬಗೆಹರಿಸಲೇಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. 11 ತಾರೀಕು ತಾವು ಏನ್ ಪ್ರತಿಭಟನೆ ಕೈಗೊಂಡಿದ್ರಿ, ಅಲ್ಲಿ ಸುಮಾರು ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ? ಈಗಾಗಲೇ ನಾವು 31 ಜಿಲ್ಲೆಗಳಿಗೆಲ್ಲ ಈಗಾಗಲೇ ಕರೆ ಕೊಟ್ಟಿದ್ದೀವಿ. ಡಿಸೆಂಬರ್ 11ನೇ ತಾರೀಕೇನ ನಾವು ಲಕ್ಷಾಂತರ ಜನ ಸೇರ್ಬೇಕಂತ ಹೇಳಿ ಕೊಟ್ಟಿದ್ದೀವಿ. ನಮ್ಮಲ್ಲಿ 5 ಕೋಟಿ ಜನ ಅದಾರ ರಾಜ್ಯದಾಗ ರೈತರು.
7 ಕೋಟಿ ಜನಸಂಖ್ಯೆ ಒಳಗೆ ನಾವು 5 ಕೋಟಿ ಅದು, ನಾವು 10 ಲಕ್ಷ ಇರ್ಬೋದು, 20 ಲಕ್ಷ ಇರ್ಬೋದು, ಮನಸ್ಸು ಮಾಡಿದ್ರೆ ಕೋಟಿ ಸೇರ್ಬೋದು. ರೈತರು ತೀರ್ಮಾನ ಮಾಡ್ಬೇಕ. ರೈತರು ತೀರ್ಮಾನ ಮಾಡಿ ನಾವು ಕುಟುಂಬಗಳು ಬೀದಿ ಒಳಗದಾವು. ಏನು ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಾಗ ಹೋರಾಟ, ಮೊನ್ನೆ ಗುರ್ಲಾಪುರ ಐತಿಹಾಸಿಕ ಚಳವಳಿಗೆ ಲಕ್ಷಾಂತರ ಜನ ಭಾಗವಹಿಸಿರು. ಕಾರ್ಖಾನೆಯವ್ರನ್ನೂ ಮನಿಸಿದೀವಿ, ಸರ್ಕಾರ ಮನಿಸಿ 300 ರೂಪಾಯಿ ಘೋಷಣೆ ಮಾಡಿದೀವಿ. ಈಗ ಏನಾರು ಅವ್ರ 10 ಲಕ್ಷ ಕೋಟಿ ಜನ ಅವ್ರು ರೈತರು ಬರಾಕ್ ತೀರ್ಮಾನ ಮಾಡ್ಬೇಕಾದ್ ನಮ್ ಕೈಯಾಗಿಲ್ಲ. ರೈತರು ಬರ್ತಕ್ಕಂಥದ್ದು ನಾವು ಕರೆ ಕೊಡೋದು ನಮ್ ಕರ್ತವ್ಯ. ರೈತರ ಬಾಳೆ ಸುಧಾರಣೆ ಆಗ್ಬೇಕಂತಂದ್ರೆ ರೈತರು ತೀರ್ಮಾನ ಮಾಡ್ಬೇಕು. ನಾನು ರೈತ ದೇವರುಗಳು ತೀರ್ಮಾನ ಮಾಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಕರೆ ಕೊಟ್ಟಿದೀವಿ, ವಿಶ್ವಾಸ ಇಟ್ಟಿದೀವಿ, ಬರ್ತಾರೆ ಅನ್ನುವಂತ ವಿಚಾರ ಇದೆ.